ಸ್ನೇಹಿತರೆ, ನೀವು ನೋಡ್ಬೋದು ಈಗ ರಾಮನಗರದಲ್ಲಿ ಅಂತ ತರಕಾರಿ ಮಂಡಿಗೆ ಬಂದಿದ್ದೀನಿ ತರಕಾರಿ ತಗೊಳ್ಬೇಕು ಅಂತ. ಬೆಳಗ್ಗೆ ಅಲ್ಲಿಂದ 5 ಗಂಟೆಗೆ ರೆಡಿಯಾಗಿ 5:15ಗೆ ಅಲ್ಲಿಂದ ಬಿಟ್ಟು ಈಗ ತರಕಾರಿ ಮಾರ್ಕೆಟಿಗೆ ಬಂದಿದ್ದೀನಿ. ನೀವು ನೋಡ್ತಿರ್ಬೋದು ತರಕಾರಿಗಳನ್ನ ತಗೊಳ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಕಮ್ಮಿ ಕೊಡೋರು ಕಮ್ಮಿ ಕೊಡ್ತಾರೆ. ಆಶ್ರಮದ ಬಗ್ಗೆ ಕೆಲವೊಂದು ಐಟಮ್ಗಳನ್ನ ಕಮ್ಮಿ ಮಾಡ್ತಾರೆ. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಆದರೆ ಬೆಳಗ್ಗೆನೇ ಎದ್ದು ತರಕಾರಿ ಮಾರ್ಕೆಟಿಗೆ ಬಂದು ತರಕಾರಿ ತಗೊಂಡು ಹೋಗಿ ಆಶ್ರಮಕ್ಕೆ ಕೊಟ್ಟು ಮತ್ತೆ ಅಲ್ಲಿರುವಂಥ ಕೆಲಸ ಎಲ್ಲ ಮುಗಿಸಿ ಮತ್ತೆ ಆಶ್ರಮದಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿರುವಂಥ ಆಸ್ಪತ್ರೆಗೆ ಹೋಗಿ ಅಲ್ಲಿ ಉಮೇಶು ನೋಡ್ಕೊಳ್ಬೇಕು. ಸುಮಾರು ಕೆಲಸಗಳು ಮಾಡಬೇಕು. ನಾನೊಬ್ಬ ಅಂಗವಿಕಲ ಆಗಿದ್ದರೂ ಕೂಡ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನೀವಿನ್ನೂ ನನ್ನ ಅಕೌಂಟ್ನ ಫಾಲೋ ಮಾಡಿಲ್ಲ ಅಥವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಏನಾಗುತ್ತೆ ಸಹಾಯ ಅದೆಲ್ಲ ಮಾಡಿ. ದಯವಿಟ್ಟು ನಾನು ಕೂಡ ನನ್ನ ಕೈಲಾದ ಪ್ರಯತ್ನ ಪಡ್ತಾಯಿದ್ದೀನಿ ಸಮಾಜ ಸೇವೆ ಮಾಡಬೇಕು ಅಂತ. ದಯವಿಟ್ಟು ನೀವು ನನ್ನ ಜೊತೆ ಕೈ ಜೋಡಿಸಬೇಕು ಅಂತ ನಿಮ್ಮನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ನೀವು ನೋಡ್ತಿರ್ಬೋದು ಸುತ್ತಮುತ್ತ ಗಾಡಿಗಳು ಬರ್ತಾ ಇರ್ತವೆ. ಆದರೂ ಕೂಡ ವೀಲ್ಚೇರ್ನಲ್ಲಿ ಎಲೆಕ್ಟ್ರಿಕ್ ವೀಲ್ಚೇರ್ ಇದು. ಈ ವೀಲ್ಚೇರ್ನಲ್ಲಿ ಓಡಾಡಿಕೊಂಡು ತರಕಾರಿ ಎಲ್ಲ ತಗೊಳ್ಬೇಕು. ಸ್ನೇಹಿತರೆ, ಈ ರೀತಿ ಇದೆ ನಮ್ಮ ದಿನನಿತ್ಯದ ಕೆಲಸ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ನೋಡ್ತಿರ್ಬೋದು ತರಕಾರಿ ಮಂಡಿನಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ. ಬೆಳಗ್ಗೆನೇ ತರಕಾರಿ ಮಂಡಿ ಈಗೀಗ 2 ಗಂಟೆಗೆ ಓಪನ್ ಆಗುತ್ತಂತೆ. ಆದರೆ ನಾವಿವತ್ತು 5 ಗಂಟೆಗೆ ಬಂದಿದ್ದೀವಿ. ಸುಮಾರು ತರಕಾರಿಗಳಿದ್ದಾವೆ ಇಲ್ಲಿ. ಎಲ್ಲ ರೀತಿ ತರಕಾರಿ ತಗೊಳ್ಳೋಕ್ಕೆ ಎಲ್ಲ ಕಡೆಯಿಂದನೂ ಬರ್ತಾರೆ. ರಾಮನಗರಕ್ಕೆ ಸುಮಾರು ಜನ ಬರ್ತಾರೆ. ಇದಾಗಿತ್ತು ಇವತ್ತಿನ ಬ್ಲಾಗು. ಮತ್ತು ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಯಲ್ಲಿರುವಂಥ ಉಮೇಶ್ ಅವ್ರ ಜೊತೆ ಮಾತಾಡಿ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಕೊಡ್ತೀನಿ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು ಈಗ ಈ ಕಡೆ ಸೈಡಿಗೆ ಬಂದಿದ್ದೀವಿ. ರಾಮನಗರದಲ್ಲಿ ತರಕಾರಿ ಮಾರ್ಕೆಟ್ ಏನಿದೆ ಪಕ್ಕ ಒಂದು ಗಲ್ಲಿ ಥರ ಐತೆ. ಇಲ್ಲೂ ಕೂಡ ಕಾಯಿ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲೂ ಕೂಡ ಸಿಗುತ್ತೆ. ಇಲ್ಲೂ ಕೂಡ ಕೆಲವೊಬ್ಬರು ಕಮ್ಮಿಲಿ ಕೊಡೋರು ಕೊಡ್ತಾರೆ, ಕೆಲವೊಬ್ಬರು ಪರವಾಗಿಲ್ಲ ತುಂಬ ಜನ ಸಹಾಯ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ನಾನೊಬ್ಬ ಹ್ಯಾಂಡಿಕ್ಯಾಪ್ಟಾಗಿ ನಡೆಸ್ತಾ ಇರೋದ್ರಿಂದ ಆಶ್ರಮನ ಎಷ್ಟೋ ಜನ ಕೆಲವೊಬ್ಬರು ಕಮ್ಮಿ ಕೊಡ್ತಾರೆ. ತರಕಾರಿ ಆಗಿರ್ಬೋದು ಕಾಯಿಗಳಾಗಿರ್ಬೋದು. ಸಹಾಯ ಮಾಡೋಣ, ನಮ್ಮ ಕೈಲಾದಷ್ಟು ಹಿರಿಕರಿಗೆ ಸಹಾಯ ಮಾಡೋಣ. ವಯಸ್ಸಾಗಿರೋರಿಗೆ ಅವರು ಒಂದು ಹೊತ್ತಿನ ಊಟ ತಿನ್ನಲಿ ಅಂತ ಎಷ್ಟೋ ಜನ ಸಹಾಯ ಮಾಡೋರು ತುಂಬ ಜನ ಸಹಾಯ ಮಾಡ್ತಾರೆ ಕಮ್ಮಿಲಿ ತರಕಾರಿ ಕೊಡೋದ್ರಿಂದ. ದೇವರು ಅವ್ರಿಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮಗೂ ಏನಾದರೂ ಯಾವುದಾದ್ರೂ ಒಂದು ಫಂಕ್ಷನ್ ಇದ್ದರೆ ಅಥವಾ ಮದುವೆ ಇದ್ದರೆ ನೀವೇನಾದರೂ ತರಕಾರಿ ತಗೊಳ್ಬೇಕು ಅಥವಾ ಸೊಪ್ಪು ತಗೊಳ್ಬೇಕು ಅಂತಿದ್ರೆ ರಾಮನಗರದಲ್ಲಿರುವಂಥ ಮಂಡಿಗೆ ಬೆಳಗ್ಗೆ ಹೊತ್ತು ಬಂದರೆ ತುಂಬ ಕಮ್ಮಿ ರೇಟ್ಗೆ ನಿಮಗೆಲ್ಲ ಸಿಗುತ್ತೆ. ತುಂಬ ಜನ ಇಲ್ಲಿಂದನೇ ತೊಗೊಂಡೋಗೋದು. ನೀವೇನಾದರೂ ಈ ವಿಡಿಯೋನ ರಾಮನಗರದಲ್ಲಿರೋರು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಆಶ್ರಮಕ್ಕೆ ಬಂದಾಗ ನಾವು ಕೇಳಿದಾಗ ಆದಷ್ಟು ಕಮ್ಮಿಗೆ ತರಕಾರಿ ಕೊಡಿ. ತುಂಬ ಹೆಲ್ಪ್ ಆಗುತ್ತೆ. ನಾನೇ ವೀಡಿಯೋ ಮಾಡ್ಕೊಂಡು ಹೋಗ್ತಿರೋದು ಕೈಲಿ ಸ್ಟ್ಯಾಂಡ್ ಹಿಡ್ಕೊಂಡು, ಮೊಬೈಲ್ ಸ್ಟ್ಯಾಂಡ್ ಹಿಡ್ಕೊಂಡು. ನಾನೇ ವೀಡಿಯೋ ಎಡಿಟ್ ಮಾಡಬೇಕು, ನಾನೇ ವೀಡಿಯೋ ಮಾಡಬೇಕು, ಪ್ರತಿಯೊಂದು ಕೂಡ ನಾನೇ ಮಾಡಬೇಕು ಇಲ್ಲಿ ವೀಡಿಯೋನ. ಹೌದಣ್ಣ, ಇದು ಚಾರ್ಜಿಂಗ್ ಗಾಡಿನ ಕೊಂಡೋಣ. ಈ ರೀತಿ ನೋಡಿ ಇವರೆಲ್ಲ ಆಲ್ಮೋಸ್ಟ್ ಕಮ್ಮಿ ಕೊಟ್ಟಿದ್ದಾರೆ ಸ್ವಲ್ಪ. ದೇವರು ಇವ್ರಿಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಮತ್ತು ಈ ರೀತಿ ಇದೆ ನಮ್ಮ ಬ್ಲಾಗು. ದಯವಿಟ್ಟು ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ನೋಡಿ ಕೆಳಗಡೆ ಬಿದ್ದೈತು ಪೇಪರು, ಎತ್ಕೋಬೇಕು ಅಣ್ಣ. ಈ ಪೇಪರ್ ಎತ್ಕೊಳ್ಳೋಣ. ಥ್ಯಾಂಕ್ಸ್. ಇದು ನೋಡಿ ನಮ್ಮ ಆಶ್ರಮದ ಪ್ಯಾಂಪ್ಲೆಟು. ನನಗೂ ಯಾವ ರೀತಿ ಬ್ಲಾಗ್ ಮಾಡಬೇಕು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ರೀಲ್ ಆದರೆ ಒಂದು ಸ್ವಲ್ಪ ಐಡಿಯಾ ಇದೆ, ಆದರೆ ಬ್ಲಾಗಿಂಗ್ ಬಗ್ಗೆ ನಿಜವಾಗ್ಲೂ ಐಡಿಯಾ ಇಲ್ಲ ನನಗೆ. ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ ಬ್ಲಾಗ್ ಮಾಡಬೇಕು ಅಂತ. ಈ ಬ್ಲಾಗ್ ಮಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಸಾಧ್ಯವಾದಷ್ಟು ನನ್ನ ಅಕೌಂಟ್ನ ಫಾಲೋ ಮಾಡಿ. ಕೆಳಗಡೆ ಕಾಣೋಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ನನಗೆ ಬಾಡ್ಕಾಸ್ಟ್ ಮಾಡಬೇಕಂತ ತುಂಬ ಆಸೆ. ತಿಳುವಳಿಕೆ ಇರೋರನ್ನ ಮತ್ತು ಕೆಲವೊಬ್ಬರು ತುಂಬ ಜನ ಇರ್ತಾರೆ ಸಮಾಜ ಸೇವೆ ಮಾಡಿರೋರು ಮತ್ತು ಜೀವನದಲ್ಲಿ ತುಂಬ ಕಷ್ಟಪಟ್ಟಿರೋರು ಇರ್ತಾರೆ. ಕಷ್ಟಪಟ್ಟು ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದಿರೋರು ಇರ್ತಾರೆ. ಅವರೆಲ್ಲರನ್ನೂ ಕರೆಸಿ ಬಾಡ್ಕಾಸ್ಟಲ್ಲಿ ಮಾತಾಡಿಸ್ಬೇಕು. ಅವ್ರದ್ದೆಲ್ಲ ಒಂದು ಬ್ಲಾಗ್ ಮಾಡಬೇಕಂತ ತುಂಬ ಆಸೆ ಇದೆ. ಆದರೆ ನೋಡೋಣ ಮುಂದೆ ಏನೇನಾಗುತ್ತೆ ಅಂತ. ನನ್ನ ಪ್ರಯತ್ನ ನಾನು ಪಡ್ತಾಯಿದ್ದೀನಿ. ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಈ ವಿಡಿಯೋ ನೋಡೋ ನಿಮಗೆಲ್ಲರಿಗೂ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ನೀವು ಇನ್ನೂ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣುತ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಯಾರಾದರೂ ನನ್ನ ವಿಡಿಯೋನ ನೋಡಿ ಇಷ್ಟ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ದಯವಿಟ್ಟು ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ.
ನೀವು ನೋಡ್ತಿರ್ಬೋದು ಟೊಮಟೆ ಹಣ್ಣು ತಗೊಂಡು ಈಗ ಒಂದು ಪಿಲ್ಲರ್ ಟೊಮಟೆ ಹಣ್ಣು ತಗೊಂಡು ನಮ್ಮ ಹುಡುಗ ತೊಗೊಂಡು ಹೋಗ್ತಾಯಿದ್ದೆ ನೋಡಿ ಈಗ. ಕಾಣಿಸ್ತಿಲ್ಲ? ಈಗ ತೊಗೊಂಡು ಹೋಗ್ತಾಯಿದ್ದೆ ನೋಡಿ ನಮ್ಮ ಹುಡುಗ. ಟೊಮಟೆ ಹಣ್ಣು ತಗೊಂಡು ಇನ್ನು ಈರುಳ್ಳಿ ತಗೊಳ್ಬೇಕು. ಒಂದು ಕ್ರೇಟು ಅಥವಾ 2 ಕ್ರೇಟು 3 ಕ್ರೇಟು ಈ ರೀತಿ ತಗೊಳ್ಬೇಕು ನಾವು ಟೊಮಟೆ ಹಣ್ಣುಗಳು ತೊಗೊಂಡ್ರೆ. ಒಂದು ಕ್ರೇಟಲ್ಲಿ ಆಲ್ಮೋಸ್ಟ್ ಒಂದು 20 kg 19 kgವರೆಗೂ ಬರುತ್ತೆ ಟೊಮಟೆ ಹಣ್ಣು. ಒಂದು 3 ಕ್ರೇಟ್ ತೊಗೊಂಡ್ರೆ ಒಂದು 60 kg ಇಲ್ಲ 55 kg ಆಗ್ಬೋದು ಆಲ್ಮೋಸ್ಟು. ಕೆಲವೊಂದು ಹೋಗಿರ್ತವೆ ಅಂತ ತೆಗೆದಾಕ್ಬಿಟ್ಟು ಚೆನ್ನಾಗಿರೋದನ್ನ ಬಳಸ್ಕೊಳ್ಬೇಕು. ಏನಾದರೂ ನಾವು ಅಲ್ಲಿ ಚನ್ನಪಟ್ಟಣದಲ್ಲಿ ತೊಗೊಳ್ತೀವಿ ಅಂದರೆ ಕೆಲವೊಂದು ಅಂಗಡಿಗಳಲ್ಲಿ ಅಲ್ಲಿ ಟೊಮಟೆ ಹಣ್ಣು ರೇಟು 50 ರೂಪಾಯಿ, ಆದರೆ ಇಲ್ಲಿ ಒಂದು ಕ್ರೇಟ್ಗೆ ಒಂದು 600 ರೂಪಾಯಿ ಆ ರೀತಿ ಬರುತ್ತೆ. ಪರವಾಗಿಲ್ಲ. ರಾಮನಗರದಲ್ಲಿ ತೊಗೊಂಡ್ರೆ ಆಲ್ಮೋಸ್ಟು ಎಷ್ಟು ಕಮ್ಮಿ ಇರುತ್ತೆ, ತುಂಬ ಹೆಲ್ಪ್ ಕೂಡ ಆಗುತ್ತೆ. ಕೈ ಎಲ್ಲ ನೋಯ್ತಾ ಇದೆ ಬ್ಲಾಗಿಂಗ್ ಮಾಡುವಾಗ ವಿಡಿಯೋ ಹಿಡ್ಕೊಂಡು, ಆದರೆ ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ಕಷ್ಟಪಟ್ಟರೆ ಮುಂದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಸಾಧ್ಯ. ನೀವು ನೋಡ್ತಿರ್ಬೋದು ತರಕಾರಿ ಮಂಡಿ ಇದು. ಒಂದೊಂದಕ್ಕೂ ಒಂದೊಂದು ರೇಟ್ ಇರುತ್ತೆ. ನಮ್ಮ ಹುಡುಗರು ಹೋದರು ಗಾಡಿ ಒಳಕ್ಕೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಮಡಗ್ಬಿಟ್ಟು ಬರ್ತೀವಿ ಅಂತ. ಅಲ್ಲಿ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಈರುಳ್ಳಿ ತಗೊಳ್ಬೇಕು. ಈರುಳ್ಳಿಯ ಎಲ್ಲಾದರೂ ಎಷ್ಟು ಕಮ್ಮಿ ಕೊಡ್ತಾರೆ ನೋಡಿ ತಗೊಳ್ಬೇಕು. ಆಶ್ರಮ ನಡೆಸ್ತಾ ಇರೋದ್ರಿಂದ ನಾವು ಆದಷ್ಟು ಕಮ್ಮಿಗೆ ಎಲ್ಲಿ ಕೊಡ್ತಾರೆ ಮತ್ತು ಎಲ್ಲಿ ಆದಷ್ಟು ಕೊಡ್ತಾರೆ ಅಂತ ನೋಡಬೇಕು. ನೋಡಿ ಇಲ್ಲ ಇವ್ರ ಹೆಸರು ದರ್ಶನ್ ಅಂತ. ನೀವು ನೋಡ್ತಿರ್ಬೋದು, ತುಂಬ ಸಹಾಯ ಮಾಡ್ತಾರೆ ತರಕಾರಿ ಮಂಡಿಗೆ ಬಂದಾಗ. ತುಂಬ ಒಳ್ಳೆಯವರು ಇವರು ನಿಜವಾಗ್ಲೂ. ನೋಡಿ ಇವರೇನೆ ಬರ್ತದೆ. ಕಾಫಿ ಇಲ್ಲಣ್ಣ ಕುಳ್ಕೊಂಡು ಬಂದೋಣ. ಕೊಡಿ ಅಣ್ಣ ನಮ್ಮ ಆಶ್ರಮಕ್ಕೆ. ನೋಡಿ ಕರೆದು ಬಾಳೆಹಣ್ಣ ಫ್ರೀಯಾಗಿ ಕೊಡ್ತಾಯಿದ್ದಾರೆ ಈ ಸಾರು. ಇವರು ತರಕಾರಿ ಮಂಡಿನಲ್ಲಿ ಇರ್ತಾರೆ ನೋಡಿ. ದೇವ್ರ ಮಕ್ಕಳು ಬಾಳೆಹಣ್ಣು ತಿಂಡಿ ಅಂತ ಫ್ರೀಯಾಗಿ ಕೊಡ್ತಾಯಿದ್ದಾರೆ. ದೇವ್ರು ಇವ್ರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇವ್ರ ಅಂಗಡಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಲಿ. ಕೈನೇ ನೋಯ್ತದೆ ನಮಗೆ. ಮೂಳೆ ಕಾಯಿಲೆ ಇರೋದ್ರಿಂದ ನನಗೆ ಸ್ನಾನ ಬಿಗಿಯಾಗಿ ಹಿಡ್ಕೊಳ್ಬಾರ್ದು. ಹಿಡ್ಕೊಂಡ್ರೆ ಕೈ ನೋವಾಗೋಗುತ್ತೆ ನೋಡಿ. ಈ ರೀತಿ ಕೆಲವೊಬ್ಬರು ತುಂಬ ಒಳ್ಳೆ ಮನಸ್ಸಿರೋರು ತುಂಬ ಕಮ್ಮಿಲಿ ಕೊಡ್ತಾರೆ ಮತ್ತು ಫ್ರೀಯಾಗಿ ಕೊಡ್ತಾರೆ. ದೇವರು ಅವ್ರಿಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾವಾಗಲೂ ಏನಪ್ಪ ಇವನು ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೇನೆ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಡಿ. ಯಾಕಪ್ಪ ಅಂದರೆ ನಮ್ಮ ಒಬ್ಬರು ಏನೋ ನಮ್ಗೆ ಸಹಾಯ ಮಾಡಿದ್ರು ಅಂದರೆ ಆಶ್ರಮ ನಿಮ್ಮದು ಚನ್ನಪಟ್ಟಣದಲ್ಲಿ ಇರೋದಣ್ಣ. ಚನ್ನಪಟ್ಟಣದಲ್ಲಿ ಮಂಗಳವಾರಪೇಟೆ. ಮಂಗಳವಾರಪೇಟೆ 10ನೇ ಕ್ರಾಸಲ್ಲಿ ನಮ್ಮ ಆಶ್ರಮ ಇರೋದು. ಈಸ್ಕೊಡ್ತೀವಣ್ಣ. ಥ್ಯಾಂಕ್ಸ್ ಅಣ್ಣ. ನೋಡ್ಕೊಳ್ಳಿ ಇವರೇ ದರ್ಶನ್ ಅಂತ. ಕಾಪಿ ಆಯ್ತಣ್ಣ. ಥ್ಯಾಂಕ್ಸ್ ಅಣ್ಣ. ಹಿಂದಕ್ಕೆ ಹಾಕ್ಬಿಡಿ ಅಣ್ಣ. ಗಾಡಿ ಹಿಂದಕ್ಕೆ ಹಾಕ್ಬಿಡಿ. ಇಷ್ಟೇ ಹಾಕ್ಬಿಡಿ. ಓಕೆ. ಥ್ಯಾಂಕ್ಸ್ ಅಣ್ಣ. ದೇವ್ರು ಒಳ್ಳೇದು ಮಾಡಲಿ ಅಣ್ಣ. ತುಂಬ ಸಹಾಯ ಆಯ್ತು ಅಣ್ಣ. ಥ್ಯಾಂಕ್ಸ್ ಅಣ್ಣ. ಸ್ನೇಹಿತರೆ ನೋಡಿ, ಈ ಥರ ವೀಲ್ ಚೇರ್ ಹಿಂದೆ ಹಿಡ್ಕೊಳ್ಳೋದಿದೆಯಲ್ಲ, ಅದ್ರ ಹಿಂದೆ ಕೆಲವೊಂದು ಸಲ ಕವರ್ಗಳನ್ನ ತರಕಾರಿ ಆಗಿರ್ಬೋದು ಏನೇ ಆಗಿರ್ಬೋದು ಅದನ್ನ ಅಲ್ಲಿಗೆ ಹಾಕ್ಕೊಂಡು ಹಿಂಗೆ ಹೋಗ್ತಾ ಇರೋದು. ಕೆಳಗಡೆ ಹಿಂದೂ ಮಕ್ಕಳಾಗ ಬಾಗೋದ್ರೆ ಗಾಡಿನೇ ದಬ್ಬಾಕೊಂಡ್ಬಿಡುತ್ತೆ. ಆದರೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಇದೆ ನಮ್ಮ ಪರಿಸ್ಥಿತಿ. ನೋಡೋಣ ಮುಂದೆ ಏನೇನಾಗುತ್ತೆ ಜೀವನ ಅಂತ. ನಾನು ಹುಟ್ಟುತ್ತಾವಿಂದನೂ ಸ್ಟ್ರಗಲ್ ಪಡ್ತಾನೇ ಇದ್ದೀನಿ. ಸ್ಟ್ರಗಲ್. ದೇವರು ನಮಗೆ ಏನು ಕೊಟ್ಟಿಲ್ಲ ಅಂದರೂ ಜೀವನದಲ್ಲಿ ಮುಖದ ಮೇಲೆ ಒಂದು ನಗು ಕೊಟ್ಟಿದ್ದಾರೆ. ನಗ್ನಗ್ತಾ ಇರಪ್ಪ ನೀನು ಅಂತ. ನೋಡಿ ಗಿಮ್ಮಲ್ಲಿ ಆ ಕಡೆ ತಿರ್ಕೊಂಬಿಡ್ತು ಬಿಟ್ಟದ್ದು. ಈಗ ನನ್ನ ಕಡೆ ತಿರ್ಕೊಳ್ತು ಹೌದಾ. ಈಗ ಸರಾಯಿತು. ನಮ್ಮ ಹುಡುಗರು ಓದೋರು ಇನ್ನೂ ಬಂದೇ ಇಲ್ಲ ನೋಡಿ. ಈ ಕಡೆ ಎಲ್ಲ ಬರೀ ಹಣ್ಣುಗಳ ಮಾರ್ಕೆಟು ಎಲ್ಲ ಇದೆ ಈ ಕಡೆ.
ನನಗೆ ಬ್ಲಾಗಿಂಗ್ ಮಾಡೋ ಐಡಿಯಾ ಇರಲಿಲ್ಲ. ಬ್ಲಾಗಿಂಗ್ ಯಾವ ಕಾರಣಕ್ಕೆ ಮಾಡ್ತಿರೋದು ಅಂದರೆ ಬ್ಲಾಗಿಂಗ್ ಕಾರಣ ಏನಪ್ಪ ಅಂದರೆ ನಿಮಗೆ ಮುಂದೊಂದು ದಿನ ಹೇಳ್ತೀನಿ ಯಾವ ಕಾರಣಕ್ಕೆ ನಾನು ಬ್ಲಾಗಿಂಗ್ ಶುರು ಮಾಡಿದೆ ಅಂತ. ನಿಜವಾಗ್ಲೂ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ತಗೊಳ್ಬೇಕು. ಇಷ್ಟು ತಗೊಂಡ್ರೆ ಇವತ್ತು ತರಕಾರಿ ಮಂಡಿನಲ್ಲಿ ಬಂದಂಥ ಕೆಲಸ ಮುಗಿಯುತ್ತೆ. ಸ್ನೇಹಿತರೆ, ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕಾಣುವಂಥ ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಅಕೌಂಟ್ನ ಫಾಲೋ ಮಾಡಿ. ಕೈ ನೋಯ್ತಾ ಇದೆ ತುಂಬ, ಮೊಬೈಲ್ ಹಿಡ್ಕೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ನಮಗೆ ಸಾನೆ ಶಕ್ತಿ ಇರೋದಿಲ್ಲ, ನಮಗಿರೋದು ಮೂಳೆ ಕಾಯಿಲೆ. ಈ ಕಾರಣದಿಂದ ತುಂಬಾ ಕಷ್ಟ ಆಗುತ್ತೆ ಹಿಡ್ಕೊಂಡು. ನೋಡೋಣ, ನಮ್ಮ ಪ್ರಯತ್ನ ನಾವು ಕೊಡೋಣ. ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡಬೇಕು. ಬರೀ ಎತ್ಕೊಂಡು ಇದು ನೋಡಿ, ಕೆಳಗಡೆ ಮೈಕೇನೆ ಬಿದ್ದೈತು. ಕೆಳಗಡೆ ಮೈಕ್ ಬಿದ್ದೈತಿ. ಎಲ್ಲ ಈರುಳ್ಳಿ ಇಲ್ಲ ಅಂತ ಈಗ ಈರುಳ್ಳಿ ಅಂತ ಅಲ್ಲಿಗೆ ಹೊಂಟೋಗ್ಮೆ. ಈ ಕಡೆ ಈರುಳ್ಳಿ ಇಲ್ವಂತೆ. ಸೊ ನಾವು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ. ರಿಟರ್ನ್ ಹೋಗಿ ಅಲ್ಲಿ ಈರುಳ್ಳಿ ಕಮ್ಮಿಗೆ ತಗೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಮೇನಾಗಿ ತಗೊಳ್ಬೇಕು, ಖಾಲಿಯಾಗಿದೆ. ಅವನ್ನ ತಗೊಂಡು ಹೋಗಬೇಕು ಆಶ್ರಮಕ್ಕೆ. ಬೆಳಗ್ಗೆ 5 ಗಂಟೆಗೆ ಎದ್ದದ್ದು. ನೈಟು ಮಲ್ಕೊಂಡಿದ್ದೆ ಆಲ್ಮೋಸ್ಟು 12 ಗಂಟೆ ರಾತ್ರಿ ಅಂದ್ಕೊಳ್ಳಿ. ತುಂಬ ಕೆಲಸಗಳು, ವೀಡಿಯೋ ಎಡಿಟಿಂಗ್ ಮಾಡಬೇಕಾಗಿತ್ತು, ಫೈಲ್ಗಳು ಮೇಂಟೈನ್ ಮಾಡಬೇಕಾಗಿತ್ತು. ಏನು ಹೇಳೋದು, ಒಬ್ಬನೇ ಎಲ್ಲ ಕಡೆಯೂ ಮಾಡಬೇಕು ಕೆಲಸಗಳನ್ನ. ಸ್ನೇಹಿತರೆ, ಬನ್ನಿ ಟೀ ಕುಡಿಯೋಣ. ಎಲ್ಲ ಟೀ ಕುಡಿತಾ ಇದ್ದಾರೆ. ಮುಂದೆ ಎಲ್ಲರೂ ನಿಮ್ಗೆ ಟೀ ಕೊಡಿಸ್ತೀನಿ. ನೀವಿನ್ನೂ ನನ್ನ ಅಕೌಂಟ್ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮೆಲ್ಲರಿಗೂ ಒಂದೊಂದು ಟೀ ಸಿಕ್ತಾಗ. ಆದರೆ ಪಕ್ಕದಲ್ಲಿ ಎಲ್ಲಾದರೂ ಹೋಟ್ಲ್ ಇರಬೇಕು, ಟೀ ಹೋಟ್ಲ ಮೇಲೆ. ಟೀ ಹೋಟ್ಲಿಲ್ಲ ಅಂದರೆ ಭಾಳ ಕಷ್ಟ. ನೀವು ನೋಡ್ತಿರ್ಬೋದು, ಮತ್ತೆ ಈರುಳ್ಳಿ ತೊಗೊಳಕ್ಕೆ ಬಂದಿದ್ದೀವಿ. ಈರುಳ್ಳಿ ಬೆಳ್ಳುಳ್ಳಿ ತೊಗೊಳ್ಬೇಕೀಗ. ಮತ್ತೆ ಒಳಗಡೆ ಬಂದಿದ್ದೀವಿ ಮಾರ್ಕೆಟ್ ಒಳಗಡೆ. ನೋಡೋಣ ಈರುಳ್ಳಿ ಎಷ್ಟು ಹೇಳ್ತಾರೆ ಕೆ ಜಿನ ಅಂತ. ನಾವು ಸಾಧ್ಯವಾದಷ್ಟು ಕಮ್ಮಿಲೇ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೀವಿ. ನೀವು ನೋಡ್ತಿರ್ಬೋದು, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಳ್ತಾ ಇದ್ದೀವಿ ಇಲ್ಲಿ. ತುಂಬ ಇಕ್ಕಟ್ಟಿದೆ ಪಾಪ, ಜನ ಎಲ್ಲ ಇಕ್ಕಟ್ಟಲ್ಲಿ ಹೋಗ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು, ಗಾಡಿಗಳೆಲ್ಲ ನಿಂತಿದೆ ಇಲ್ಲಿ. ನಾನು ಈಗೀಗ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದು. ಮೊದಲೆಲ್ಲ ವೀಡಿಯೋ ಮಾಡಿದರೆ ತುಂಬ ನೋಡಿ, ಆರಂಭದಲ್ಲಿ ನಾನು ಆಶ್ರಮ ಶುರು ಮಾಡಿದ್ರಿಂದ ಈ ಥರ ಬ್ಲಾಗಿಂಗ್ ಮಾಡಿದರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅದೆಲ್ಲ ನಿಜವಾಗ್ಲೂ ಹೇಳೋಕ್ಕೆ ಆಗೋದಿಲ್ಲ. ಒಬ್ಬ ಹ್ಯಾಂಡಿಕ್ಯಾಪ್ಟಾಗಿ ಕೆಲವೊಂದು ಕಡೆ ಹೋಗಿ ತರಕಾರಿ ಎಲ್ಲ ತರಬೇಕು ಅಂದರೆ ತುಂಬ ಕಷ್ಟ. ನೋಡಿ, ಗಿಂಬಲ್ಲು ನೋಡಿ ಆಗಾಗ ಆ ಕಡೆ ಈ ಕಡೆ ಹೊಂಟೋಯ್ತದೆ. ಈಗ ಸರಿಯಾಗಿ ಬಂದು ನಿಂತ್ಕೊಳ್ತು. ನೀವು ನೋಡ್ತಿರ್ಬೋದು, ಎಲ್ಲನೂ ಪ್ಯಾಕ್ ಮಾಡ್ತಾ ಇದ್ದಾರೆ. ಇವತ್ತು ಇಲ್ಲಿಗೆ ತರಕಾರಿ ತಗೊಳ್ಳುವಂಥದ್ದು ಇವತ್ತಿಗೆ ಮುಗೀತು. ಅಂದರೆ ಇವಾಗ ಏನೇನು ತಗೊಂಡಿದ್ದೀವಿ ಇದೆಲ್ಲ ಒಂದು 15 ದಿನದೊಳಗೂ, 15 ದಿನವೂ ಅಲ್ಲ, ಒಂದು 10 ದಿನದವರೆಗೂ ಆಗುವಷ್ಟು ತರಕಾರಿ ತಗೊಂಡಿದ್ದೀವಿ. ಈಗ ಟೋಟಲ್ ಮತ್ತೆ ಆ ಕಡೆ ತಿರ್ಗತ್ತು. ನೋಡಿ, ಈ ಥರ ಸೈಡ್ ಕೊಂಡಾಯ್ತದೆ ಅವಾಗವಾಗ ದಿನ. ಅದು ಒಂದು ವಾರ ಅಥವಾ ಒಂದು 10 ದಿನ ಆಗ್ಬೋದು ಅಷ್ಟೇ. ಈಗ ಅಮೌಂಟ್ ಪೇ ಮಾಡಬೇಕು. ಪೇಮೆಂಟ್ ಮಾಡಿಬಿಟ್ಟು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಯಾಕಂದರೆ ಪೇಮೆಂಟ್ ಮಾಡಬೇಕಂದ್ರೆ ಈಗ ರೆಕಾರ್ಡ್ ಮಾಡ್ತಿರೋಂಥ ಮೊಬೈಲಲ್ಲೇ ಪೇಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ನೀವು ನೋಡ್ತಿರ್ಬೋದು, ತರಕಾರಿ ಎಲ್ಲ ತರಕಾರಿ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ತಗೊಂಡು ಹೋಗ್ತಾ ಇದ್ದೀವಿ. ಪೂರ್ತಿ ಜಾಮ್ ಆಗಿದೆ, ನೀವು ನೋಡ್ಬೋದು ಇಲ್ಲಿ ಜಾಮ್ ಆಗಿದೆ. ಮುಂದೆ ಹೋಗಿ ಜಾಗನೇ ಇಲ್ಲ. ನೋಡೋಣ, ಆದಷ್ಟು ಬಳಸ್ಕೊಂಡು ಹೋಗೋಣ ಗಾಡಿಗಳನ್ನ. ಬಳಸ್ಕೊಂಡು ಹೋಗೋಣ ಅಂದರೆ ಇಲ್ಲೂ ಕೂಡ ಒಂದು ವ್ಯಾನ್ ನಿಂತ್ಬಿಟ್ಟಿದೆ. ನೀವು ನೋಡ್ಬೋದು, ಇಲ್ಲೊಂದು ವ್ಯಾನ್ ನಿಂತ್ಬಿಟ್ಟಿದೆ, ಈ ಕಡೆ ಒಂದು ನಿಂತ್ಬಿಟ್ಟಿದೆ. ಓಕೆ, ಸೊ ನಾವೇನು ಮಾಡ್ಬೇಕೀಗ? ಎತ್ಕಪ್ಪದ ಕರ್ಕತ್ತೇನೆ ಇರ್ತದೆ ಅದು. ಮೈಕು ಅವಾಗವಾಗ ಕಳ್ಕ ಕೆಳಗೆ ಬಿದ್ದೈತಾ ಇರ್ತದೆ. ಮೈಕ್ ಹಾಕೊಂಡು ಹೋಗಬೇಕು. ಇವತ್ತು ಒಂದು 4 ಸಲ 5 ಸಲ ಬಿದ್ದಿದೆ ಮೈಕು. 5 ಸಲ ಬಿದ್ದಿದೆ ಮೈಕು. ಕೆಲವೊಂದು ಸಲ ಮೈಕ್ ಇಲ್ಲ ಅಂದರೆ ವಾಯ್ಸ್ ನೀಟಾಗಿ ರೆಕಾರ್ಡ್ ಆಗೋದಿಲ್ಲ. ಸ್ನೇಹಿತರೆ, ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕಾಣುವಂಥ ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ. ಸ್ನೇಹಿತರೆ, ಇವತ್ತು ತರಕಾರಿ ಇದು ಎಲ್ಲ ಮುಗಿದಿದೆ. ಆಲ್ಮೋಸ್ಟ್ ನಾನು ಮೊದಲು ಹೇಳ್ದಂಗೆ ಒಂದು 10 ದಿನಕ್ಕಾಗೋಂಗೆ ತರಕಾರಿ ತೊಗೊಂಡಿದ್ದೀವಿ. ಈ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ. ನಾನೀಗ ಬೆಂಗಳೂರಿಗೆ ಹೋಗಬೇಕು. ನೋಡಿ, ಕ್ಯಾಮ್ರಾ ಮತ್ತೆ ಸೈಡ್ ಹೋಯ್ತದೆ. ನಾನೀಗ ಮತ್ತೆ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗಿ ಅಲ್ಲಿರುವಂಥ ನಮ್ಮ ಆಶ್ರಮದ
ಉಮೇಶ್ ಅವರು ಅಡ್ಮಿಟ್ ಮಾಡಿದ್ದೀವಲ್ಲ, ಅದ್ರ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀನಲ್ಲ, ನೋಡ್ತಿರ್ತೀರಲ್ವ. ಸೊ ಅವ್ರನ್ನ ನೋಡಿಕೊಂಡು ಸಾಯಂಕಾಲದವರೆಗೂ ಅವ್ರ ಜೊತೆ ಇದ್ದು ಮತ್ತೆ ನಾನು ಆಶ್ರಮಕ್ಕೆ ರಿಟರ್ನ್ ಆಗಬೇಕು. ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ವೀಡಿಯೋ ಮಾಡುವಂಥ ಪರ್ಮಿಷನ್ ಇಲ್ಲ, ಎಲ್ಲ ಕಡೆ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ನಾವೇನಾದರೂ ಹಿಂಗೆ ಮೊಬೈಲ್ ಹಿಡ್ಕೊಂಡು ಹೋದರೆ ಯಾಕೆ ರೆಕಾರ್ಡ್ ಮಾಡ್ತಿದ್ಯಾ ಅದು ಇದು ಅಂತ ಸುಮಾರು ಮಾತುಗಳು ಹೇಳ್ತಾರೆ. ಸೊ ಆ ಕಾರಣದಿಂದ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ. ಅಲ್ಲೆಲ್ಲ ಆಚೆ ಕಡೆ ಇದ್ದಾಗ ಆಸ್ಪತ್ರೆಯಿಂದ ಆಚೆ ಕಡೆ ಇದ್ದಾಗ ರೆಕಾರ್ಡ್ ಮಾಡ್ಬೋದು. ನಾನು ಅದೆಲ್ಲ ಟ್ರೈ ಮಾಡ್ತೀನಿ ಸಾಧ್ಯವಾದಷ್ಟು. ನೋಡಿ ಕ್ಯಾಮ್ರಾ ಆವಾಗವಾಗ ಆ ಕಡೆ ಈ ಕಡೆ ಹೊಂಟೈತಾ ಇರ್ತದೆ. ಈಗ ಸರೋಯ್ತು. ಸೊ ನೋಡೋಣ ಏನೇನಾಗುತ್ತೆ ಅಂತ. ಸಾಧ್ಯವಾದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಅಕೌಂಟ್ನ ಫಾಲೋ ಮಾಡಿ. ಕೆಳಗಡೆ ಕಾಣುವಂಥ ಫಾಲೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ.